ನನಗೆ ಪರಿಚಯ ಇರೋರೊಬ್ಬರು ಬಾಂಬೆನಲ್ಲಿ ಕ್ಲೌಡ್ ಕಿಚನ್ನ ನಡೆಸ್ತಾ ಇದ್ದಾರೆ. ಸುಮಾರು 16 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ನಾನು ಅವರಿಂದನೇ ಇನ್ಸ್ಪೈರ್ ಆಗಿ ಕ್ಲೌಡ್ ಕಿಚನ್ನ ಶುರು ಮಾಡಿದ್ದು. ಅವ್ರ ಕಡೆಯಿಂದ ಹೇಳಿಸ್ಕೊಂಡು ನಾನು ಈ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದಂಥ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗ್ತಾ ಬಂದಿತ್ತು, ಸ್ವಲ್ಪ ಇತ್ತು. ಇನ್ಸ್ಟೆಂಟಾಗಿ ಮಾಡೋ ಅಂಥ ಮಾವಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿದು ಈ ಮಸಾಲೆ ಇದೆಯಲ್ಲ, ಇದು ಭಾಳ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಮಸಾಲೆ ಯಾವ ರೀತಿ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ಸಲ ಕರೆಂಟ್ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು ವೀಡಿಯೋ ಮಾಡುವಾಗ. ಹಂಗಾಗಿ ಆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇದ್ರದ್ದು ಬಗ್ಗೆ ವೀಡಿಯೋ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಮಾವಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ. ಸ್ವಲ್ಪ ದಿನ ಅಂದರೆ ಒಂದು 2-3 ದಿನ ಬಿಸಿಲಲ್ಲಿಟ್ಟು ಆಮೇಲೆ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮು ನಾನು ಉಪ್ಪಿನಕಾಯಿ ಮಾಡಿದಾಗ ತುಂಬ ಜನ ಕಸ್ಟಮರ್ ತುಂಬ ಚೆನ್ನಾಗಿದೆ, ಯಾವಾಗ ಪರೋಟ ಆರ್ಡ್ರ್ ಮಾಡಿದ್ರು ಉಪ್ಪಿನಕಾಯಿ ಕಳಿಸಿ ಅಂತ ನನಗೆ ಮೆಸೇಜ್ ಆಗ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ನೋಡಿ ನಾನು ಇಷ್ಟು ಉಪ್ಪಿನಕಾಯಿನ ಮಾಡ್ಕೊಂಡಿದ್ದೀನಿ. ಸುಮಾರು 1 ತಿಂಗಳು ಬರುತ್ತೆ. ಇದು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನನ್ನ ಕ್ಲೌಡ್ ಕಿಚನಲ್ಲಿ ತುಂಬಾ ಫೇಮಸ್ ಆಗಿ 5 ಸ್ಟಾರ್ ರೇಟಿಂಗ್ ತಂದುಕೊಟ್ಟಂಥ ಈ ಒಂದು ಮ್ಯಾಗಿನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಂಡಿದ್ದೆ. ಭಾಳನೇ ಚೆನ್ನಾಗಿತ್ತು. ಅಬ್ಬಾ ಅದಕ್ಕೆ ಜನ ಇಷ್ಟೊಂದು ಇಷ್ಟಪಡೋದು ಅಂದ್ಕೊಂಡೆ. ಸ್ವಲ್ಪನೂ ಸ್ಟಿಕ್ಕಿ ಇರಲಿಲ್ಲ, ಸ್ವಲ್ಪನೂ ನೀರು ಥರ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ನನಗೆ.